ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತು ನಮ್ಮ ಮನೇಲಿ ಒಂದು ಪ್ರೋಗ್ರಾಮ್ ಇದೆ. ಹಾಗಾಗಿ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಅದು ಏನು ಫಂಕ್ಷನ್ನು, ಯಾವ ಫಂಕ್ಷನು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಬನ್ನಿ ಶಾಪಿಂಗ್ ಹೋಗ್ತಾ ಇದ್ದೀವಿ ಬೆಂಗಳೂರು ಚಿಕ್ಕಪೇಟೆಗೆ ಹೋಗೋದು ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ನೀವು ಕೇಳ್ಬೋದು. ಅಲ್ಲಿ ಹೋದರೆ ತುಂಬ ವೆರೈಟಿ ಸಿಗುತ್ತೆ, ಎಲ್ಲ ಒಂದೇ ಕಡೆ ಸಿಕ್ಬಿಡತ್ತೆ ಅಂತ ನನಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಬನ್ನಿ, ಈಗ ನಾನು ನಿಮ್ಮನ್ನು ಚಿಕ್ಕಪೇಟೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಬೆಂಗಳೂರು ರೀಚ್ ಆದ್ವಿ. ನೋಡ್ತಾ ಇರ್ಬೋದು ನೀವು ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಟ್ರಾಫಿಕ್ ನೋಡಿದ್ರೆ ನನಗೆ ಸ್ವಲ್ಪ ತಲೆನೋವೇ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಟ್ರಾಫಿಕಲ್ಲಿ ಓಡಾಡೋದು ತುಂಬ ಕಷ್ಟ ಫ್ರೆಂಡ್ಸ್. ನೋಡಿ, ಈಗ ಚಿಕ್ಕಪೇಟೆಗೆ ಬಂದ್ವಿ ನಾವು. ನೋಡ್ತಾ ಇರ್ಬೋದು ಎಲ್ಲ ಕಡೆ ಎಷ್ಟು ಶಾಪ್ಸ್ ಕಾಣ್ತಾ ಇದೆ ಅಂತ. ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ. ಹಾಗೆ ಹೋಗ್ತಾ ಹೋಗ್ತಾ ಜುವೆಲ್ಸ್ ಆಗಿರ್ಬೋದು, ಬೇರೆ ಬೇರೆ ಅಂಗಡಿಗಳಾಗಿರ್ಬೋದು ಎಲ್ಲನೂ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಸ್ಯಾರೀಸ್ ಆಗಿರ್ಬೋದು ಅಥವಾ ಡ್ರೆಸ್ಸು, ಲೆಹೆಂಗಾ, ನೈಟಿಗಳು ತುಂಬ ಕಲೆಕ್ಷನ್ಸ್ ಇದೆ. ಹಾಗೆ ಗಂಡು ಮಕ್ಳಿಗೆ ಕೂಡ ತುಂಬ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್. ನಾವು ಸ್ವಲ್ಪ ಸರ್ಚ್ ಮಾಡಿಕೊಂಡು ತಗೋಬೇಕಾಗತ್ತೆ. ನೋಡಿ, ಹೋಗ್ತಾ ಇದ್ದೀವಿ, ಇನ್ನು ರೋಡಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನೋಡ್ತಾ ಇರ್ಬೋದು ಅಕ್ಕಪಕ್ಕ ಎಷ್ಟು ವೆರೈಟಿ ಡ್ರೆಸ್ಸಸ್ ಕಾಣಿಸ್ತಾ ಇದೆ ಅಂತ. ಚಿಕ್ಕಪೇಟೆಗೆ ಹೋಗೋದೇ ಒಂದು ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಹೋದರೆ ಅಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಬೇಕಾದಂಥ ಬಟ್ಟೆಗಳಾಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ಇನ್ನೂ ಬೇಕಾಗಿರೋ ವಸ್ತುಗಳೆಲ್ಲ ಸಿಗತ್ತೆ. ನೋಡಿ, ಇಲ್ಲಿ ಜ್ಯುವೆಲ್ರಿ ಸೆಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಫ್ರೆಂಡ್ಸ್, ಎಲ್ಲ ಏನೇನು ಸಿಗತ್ತೆ ಇಲ್ಲಿ ಅಂತ. ನೋಡಿ, ಇಲ್ಲೂ ಕೂಡ ಜ್ಯುವೆಲ್ರೀಸ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ನಮಗೆ ಚೆನ್ನಾಗಿರೋದೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಒಂದೊಂದು ಸೆಟ್ ಬಂದು 600, 1000 ಆ ಥರ ರೇಂಜಲ್ಲಿ ಹೇಳ್ತಾಯಿದ್ರು. ಹಾಗಾಗಿ ನಾವು ಎಲ್ಲ ನೋಡಿಕೊಂಡು ಈಗ ನೆಕ್ಸ್ಟು ನಾವು ಸುದರ್ಶನ್ ಸಿಲ್ಕಿಗೆ ಶಾಪಿಂಗಿಗೆ ಬಂದ್ವಿ. ಇಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಂಗಿಲ್ಲ, ಹಾಗಾಗಿ ನಾವೇನು ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನಾವೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಫೈನಲಿ ಆಚೆ ಬಂದಿದ್ದೀವಿ. ನೋಡಿ, ಈಗ ನಮ್ಮದು ಶಾಪಿಂಗ್ ಎಲ್ಲ ಮುಗಿದಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಲೆಕ್ಷನ್ ಎಲ್ಲ ಇಲ್ಲಿ. ಅದೇ ಎಷ್ಟು ಬಜೆಟ್ ಇರುತ್ತೋ ಆ ಬಜೆಟಿಗೆ ಒಳ್ಳೆ ಕ್ವಾಲಿಟಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ನಾವು ಸುದರ್ಶನ್ ಸಿಲ್ಕಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಜ್ಯುವೆಲ್ರಿ ಶಾಪ್ ಹತ್ರ ಹೋದ್ವಿ. ಸ್ವಲ್ಪ ಜ್ಯುವೆಲ್ರಿ ಎಲ್ಲ ತೊಗೊಳ್ಳೋಣ ಅಂತ. ಬಟ್ ಜ್ಯುವೆಲ್ರಿ ಎಲ್ಲ ನಾವೇನೀಗ ತೊಗೊಂಡಿಲ್ಲ. ಜ್ಯುವೆಲ್ರಿ ಶಾಪಿಗೆ ಹೋಗಿ ಎಲ್ಲ ನೋಡಿಕೊಂಡು ಪ್ರೈಸ್ ಎಲ್ಲ ಎಷ್ಟೆಷ್ಟು ಇರುತ್ತೆ ಅಂತ ವಿಚಾರಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಯಾಕಂದರೆ ನಾವು ಇನ್ನೊಂದು ಸರಿ ಬೆಂಗಳೂರಿಗೆ ಹೋಗಬೇಕು, ಆಗ ತೊಗೊಳ್ಳೋಣ ಜ್ಯುವೆಲ್ರೀಸ್ ಎಲ್ಲ ಅಂತ ಈಗ ನೋಡಿಕೊಂಡು ಬಂದ್ವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೆಣ್ಮಕ್ಳಿಗಂತೂ ಚಿಕ್ಕಪೇಟೆಗೆ ಹೋದರೆ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ. ನೋಡಿ, ಈಗ ಈ ಕಡೆ ಎಲ್ಲ ನಾವು ಡ್ರೆಸ್ಸು ಹಾಗೆ ಮತ್ತು ಇನ್ನೂ ಸ್ವಲ್ಪ ಸ್ಯಾರೀಸ್ ಎಲ್ಲ ಬೇಕಾಗಿತ್ತು, ಹಾಗಾಗಿ ಇಲ್ಲಿಗೆ ಬಂದ್ವಿ. ನೋಡಿ, ಈಗ ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ದಾರೆ ಇಲ್ಲಿ. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಈ ಅಂಗಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರ್ಬೋದು ಅನಿಸುತ್ತೆ. ಯಾಕಂದರೆ ಯೂಟ್ಯೂಬರ್ಸ್ ಎಲ್ಲ ಆಲ್ಮೋಸ್ಟ್ ಈ ಅಂಗಡಿಗೆ ಹೋಗಿ ವಿಡಿಯೋ ಮಾಡಿದ್ದಾರೆ. ಹಾಗಾಗಿ ಈ ಶಾಪ್ ನೇಮ್ ಬಂದು ಮಹಾಲಕ್ಷ್ಮಿ ಕಂಚಿಕೋಸ್ ಸೊಸೈಟಿ ಸಿಲ್ಕ್ಸ್ ಅಂತ. ಇಲ್ಲೂ ತುಂಬ ಕಲೆಕ್ಷನ್ಸ್ ಇರುತ್ತೆ. ಬಟ್ ನಮ್ಮ ರೇಂಜು ಎಷ್ಟರಲ್ಲಿದೆ ಅದಕ್ಕೆ ನೋಡಿಕೊಂಡು ತೊಗೊಂಡ್ರೆ ಇಲ್ಲೂ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೂ ಒಂದೆರಡು ಸ್ಯಾರಿಗಳನ್ನ ತೊಗೊಂಡ್ವಿ ಫ್ರೆಂಡ್ಸ್. ತುಂಬ ಕಲೆಕ್ಷನ್ಸ್ ಇದೆ. ಸೆಮಿ ಕ್ರೇಪ್ ಸಿಲ್ಕ್ ಆಗಿರ್ಬೋದು ಅಥವಾ ರೇಷ್ಮೆ ಸೀರೆಗಳಾಗಿರ್ಬೋದು, ನಾರ್ಮಲ್ ಸೀರೆಗಳು, ಎಲ್ಲ ಥರದ ಸೀರೆಗಳು ಇಲ್ಲೂ ಕೂಡ ಸಿಗುತ್ತೆ.
ನೋಡಿ ಇಲ್ಲಿ ಕ್ರೇಪ್ ಮೈಸೂರು ಸಿಲ್ಕು, ಪ್ಯೂರ್ ಮೈಸೂರು ಸಿಲ್ಕು ಚೆನ್ನಾಗಿತ್ತು ಫ್ರೆಂಡ್ಸ್. ಬಟ್ ನನಗೆ ಕ್ರೇಪಲ್ಲೇ ಬೇಕಾಗಿತ್ತು, ಹಾಗಾಗಿ ಕ್ರೇಪಲ್ಲೇ ಒಂದು 2 ಸೀರೆ ತೊಗೊಂಡ್ವಿ. ಇಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ ಕಲೆಕ್ಷನ್ಸು ಅಷ್ಟೇ. ನಮಗೆ ಯಾವ್ದು ಬೇಕೋ ಅದನ್ನು ಆರಿಸ್ಕೊಳ್ಳೋವರೆಗೂ ತುಂಬ ಚೆನ್ನಾಗಿ ತೋರಿಸ್ತಾರೆ. ಕಲರ್ಸು ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗಂತೂ ಎಷ್ಟು ನೋಡ್ತಾ ಇರ್ತೀವಿ ಅಷ್ಟು ಕನ್ಫ್ಯೂಷನ್ ಆಗೋಗುತ್ತೆ ಸ್ಯಾರಿ ತಗೊಳ್ಳೋ ವಿಷಯದಲ್ಲಿ. ಹಾಗಾಗಿ ನಮಗೆ ಫಸ್ಟ್ ಯಾವುದು ನೋಡ್ತಿದ್ದಂಗೆ ಇಷ್ಟ ಆಗುತ್ತೋ ಆ ಸೀರೆಗಳನ್ನೆಲ್ಲ ನಾವು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಯಾಕಂದರೆ ಮತ್ತೆ ತುಂಬ ಜಾಸ್ತಿ ಕಲೆಕ್ಷನ್ಸ್ ನೋಡ್ತಾ ನಮಗೆ ಯಾವುದು ಕಲೆಕ್ಷನ್ ತೊಗೊಳಕ್ಕೆ ಆಗಲ್ಲ, ಅಷ್ಟೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಗೆ ಯಾವುದು ಸ್ಯಾರೀಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಸೈಡ್ಗೆ ಎತ್ತಿಟ್ಕೊಬೇಕು. ಲಾಸ್ಟಿಗೆ ನಮ್ಗೆ ಎಷ್ಟು ಬೇಕೋ ಸೀರೆನ ನಾವು ತೊಗೋಬೋದು ಫ್ರೆಂಡ್ಸ್. ಇದೊಂದು ಟಿಪ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ನೋಡ್ತಾ ಇದ್ದೀರಲ್ವ ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಸೂಪರ್ ಆಗಿದೆ ಫ್ರೆಂಡ್ಸ್. ನಾವು ಸುದರ್ಶನ್ ಸಿಲ್ಕಲ್ಲೂ ಆಲ್ಮೋಸ್ಟು 2 ಅವರ್ಸ್ ಮೇಲೇ ಶಾಪಿಂಗ್ ಮಾಡಿದ್ವಿ. ಬಟ್ ಅಲ್ಲಿ ವೀಡಿಯೋಸ್ ಎಲ್ಲ ತೊಗೊಳಂಗಿರಲಿಲ್ಲ, ಹಾಗಾಗಿ ನಾವು ವಿಡಿಯೋ ತೊಗೊಳ್ಳಿಲ್ಲ. ಇಲ್ಲಿ ನಮಗೆ ವಿಡಿಯೋಸ್ ತೊಗೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ರು, ಹಾಗಾಗಿ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಕ್ವಾಲಿಟಿನೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಅಂದರೆ ಅದೇ ನಾವು ಯಾವ ರೀತಿ ದುಡ್ಡು ಕೊಟ್ಟು ನಾವು ಯಾವುದು ಥರ ಕ್ವಾಲಿಟಿ ಆಯ್ಕೆ ಮಾಡ್ಕೋತೀವೋ ಅದಕ್ಕೆ ತಕ್ಕಂಗೆ ಪ್ರೈಸ್ ಕೂಡ ಇರುತ್ತೆ. ನೋಡಿ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಸ್ಯಾರೀಸ್ನೂ ಅವರು ಓಪನ್ ಮಾಡಿ ತೋರಿಸ್ತಾ ಇದ್ರು. ನಾವು ಹೋಗಿರೋ ಟೈಮಲ್ಲಿ ಒಂದು 2 ಲೇಡೀಸು ರೇಷ್ಮೆ ಸೀರೆಗಳನ್ನೂ ಕೂಡ ತಗೊಂಡ್ರು. ಅದು ಕೂಡ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನೋಡಿ ಈ ಸೀರೆ ಕೂಡ ನನ್ನ ತಂಗಿಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಈಗ ನಾವು ಅಲ್ಲಿ ಚಿಕ್ಕಪೇಟೆಗೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ಮಲ್ಲೇಶ್ವರಮಲ್ಲಿ ಒಂದು ಸುದರ್ಶನ್ ಸಿಲ್ಕ್ ಓಪನ್ ಆಗಿದೆ ಫ್ರೆಂಡ್ಸ್. ಅಲ್ಲಿ ಕೂಡ ನಾವು ವಿಸಿಟ್ ಮಾಡಿದ್ವಿ, ಅಲ್ಲಿ ಏನೆಲ್ಲ ಸಿಗ್ಬೋದು ಅಂತ. ಅಲ್ಲಿ ನಮಗೆ ಸ್ವಲ್ಪ ಸೂಟ್ ಕಲೆಕ್ಷನ್ಸ್ ಎಲ್ಲ ನೋಡೋಣ ಅಂತ ಹೋಗಿದ್ವಿ. ಹಾಗಾಗಿ ಈಗ ನಾವು ಹೊಸ ಸುದರ್ಶನ್ ಕಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಹೊಸ ಸುದರ್ಶನ್ ಸಿಲ್ಕ್ ಇಲ್ಲೂ ಅಷ್ಟೇ ಫ್ರೆಂಡ್ಸ್, ತುಂಬ ಕಲೆಕ್ಷನ್ಸ್ ಇದೆ. ಯಾಕಂದರೆ ಈಗ ರೀಸೆಂಟಾಗಿ ಶಾಪ್ ಓಪನ್ ಆಗಿರೋದ್ರಿಂದ ಕಲೆಕ್ಷನ್ಸ್ ಅಂತೂ ಸೂಪರಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದು ಸಾರಿ ವಿಸಿಟ್ ಮಾಡಿದ್ರೆ ಗೊತ್ತಾಗತ್ತೆ. ಇಲ್ಲಿ ಲಿಫ್ಟಲ್ಲಿ ಹೋಗಬೇಕು ಆದರೆ ಸ್ವಲ್ಪ ಅರ್ಜೆನ್ಸಿ ಇಂದ ಹೊಡ್ಕೊಂಡ್ರು, ಹಂಗಾಗಿ ನಗ್ತಾಯಿದ್ರು ಎಲ್ಲರೂ. ನೋಡಿ ಈಗ ಇಲ್ಲೂ ಕೂಡ ನಾವು ಎಲ್ಲ ನೋಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲೂ ತುಂಬ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್. ಸ್ಯಾರೀಸ್ ಆಗಿರ್ಬೋದು, ಮಕ್ಕಳ ಬಟ್ಟೆಗಳಾಗಿರ್ಬೋದು, ಮತ್ತು ಜೆಂಟ್ಸ್ ವೇರ್ ಆಗಿರ್ಬೋದು, ಎಲ್ಲ ಥರದ ಕಲೆಕ್ಷನ್ಸು ಸೂಪರಾಗೇ ಇತ್ತು ಅಂತಲೇ ಹೇಳ್ಬೋದು. ನೀವು ಒಂದು ಸಾರಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಿದ್ವಿ, ಅದರದ್ದೆಲ್ಲ ಬಿಲ್ ಕೊಡಬೇಕಿತ್ತು. ಅಲ್ಲಿ ಅಮೌಂಟ್ ಪೇ ಮಾಡೋಕ್ಕೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಗಣೇಶಂಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಹಾಗಾಗಿ ನಾನು ಇಲ್ಲೂ ಕೂಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೋಡಿ ಈಗ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ನೆಕ್ಸ್ಟ್ ಈಗ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು, ಹಾಗಾಗಿ ಹೊರಗಡೆ ಬಂದ್ವಿ. ಮಲ್ಲೇಶ್ವರಂಗೆ ಹೋದರೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಎಲ್ಲನೂ ತಗೋಬೇಕು ಅನಿಸುತ್ತೆ. ಬಟ್ ನಮಗೇನು ಬೇಕೋ ಅದನ್ನು ತೊಗೊಳಕ್ಕಂತೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಮಲ್ಲೇಶ್ವರಮಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ.
ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟೇ ಬಟ್ಟೆಗಳಾಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು, ಮ್ಯಾಟ್ಸ್ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಎಲ್ಲ ಕಡೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಡ್ರೆಸ್ ಕಲೆಕ್ಷನ್ಸು ಚೆನ್ನಾಗಿರುತ್ತೆ. ಡೈಲಿ ವೇರ್ಗೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್, ಆರಾಮಾಗಿ ಹಾಕ್ಕೋಬೋದು. ಡೈಲಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಜೆಟ್ ಫ್ರೆಂಡ್ಲಿ ಆಗಿಯೂ ಕೂಡ ಇರುತ್ತೆ ಅಂತಲೂ ಹೇಳ್ಬೋದು. ಯಾಕಂದರೆ ನಾವು ಜಾಸ್ತಿ ದುಡ್ಡು ಕೊಟ್ಟು 1-2 ತೊಗೊಳೋದಕ್ಕಿಂತ ಇಲ್ಲಿ ಡೈಲಿ ವೇರ್ಗೆ ಒಂದು 4ರಿಂದ 5 ಡ್ರೆಸ್ಸಸ್ಗಳನ್ನ ತೊಗೋಬೋದು. ನೋಡಿ, ಇಲ್ಲೂ ಕೂಡ ಸೂಟ್ ಕಲೆಕ್ಷನ್ಸ್ ಇತ್ತು. ಹಾಗಾಗಿ ಇಲ್ಲೂ ಕೂಡ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲ ಭರ್ಜರಿ ಭೋಜನ ಬರಲ್ಲ, ಊಟ ಮಾಡೋಣ. ಭರ್ಜರಿ ಭೋಜನ. ನಮಗೆ ಇಲ್ಲಿ ಸ್ವಲ್ಪ ಕಲರ್ಸ್ ಇಷ್ಟ ಆಗಿಲ್ಲ, ಹಾಗಾಗಿ ನೋಡಿಕೊಂಡು ನಾವು ಬಂದ್ವಿ ಬೇರೆ ಕಡೆ ತೊಗೊಳ್ಳೋಣ ಅಂತ. ಬಟ್ ಕಲೆಕ್ಷನ್ಸ್ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ವೆರೈಟಿ ಕೂಡ ಇತ್ತು. ಸರ್, ಇಲ್ಲಿ ಸ್ಟಿಚಿಂಗು ಸಿಗುತ್ತಾ? ಸ್ಟಿಚಿಂಗು ಮಾಡ್ಬೋದಾ? ಎಷ್ಟು ದಿನ ಆಗುತ್ತೆ ಸರ್ ಕಸ್ಟಮೈಸ್ ಮಾಡೋಕ್ಕೆ? 10 days ಸರ್. ಮಾಡ್ಬೋದು ಬಿಡು. ನಿಮಗೆ ಯಾವಾಗ ಬೇಕಿತ್ತು? ನಮ್ಮ ನೆಕ್ಸ್ಟ್ ಮಂತ್. ನೋಡ್ತಾ ಇರ್ಬೋದು ಎಷ್ಟು ಥರ ವೆರೈಟಿ ಸೂಟ್ಸ್ ಕಾಣ್ತಾ ಇದೆ ಅಂತ. ಹಾಗೆ ಇಲ್ಲಿ ರೆಡಿ ಬೇಕಾದರೂ ಸಿಗತ್ತೆ, ಹಾಗೆ ಬೇಕಾದ್ರೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೂ ಇಲ್ಲಿ ಇದೆ ಫ್ರೆಂಡ್ಸ್. ಬೇಕಾದ್ರೆ ಬಟ್ಟೆ ಎಲ್ಲ ತೊಗೊಂಬಿಟ್ಟು ಸ್ಟಿಚ್ ಕೂಡ ಮಾಡಿಸ್ಕೋಬೋದು. ಪಾಪ ತೋರಿಸ್ತಾ ಇದ್ದಾರೆ, ಬಟ್ ನಮಗೆ ಸ್ವಲ್ಪ ಕಲರ್ಸ್ ಇಷ್ಟ ಆಗಿಲ್ಲ, ಹಾಗಾಗಿ ನಾವೇನಿಲ್ಲಿ ಪರ್ಚೇಸ್ ಏನು ಮಾಡಲಿಲ್ಲ ಫ್ರೆಂಡ್ಸ್. ನೋಡ್ಕೊಂಡು ಬಂದ್ವಿ. ಸ್ವಲ್ಪ ಕಲರ್ ಕಲೆಕ್ಷನ್ಸ್ ನಮಗೆ ಬೇಕಾಗಿರೋ ಥರ ಸಿಗಲಿಲ್ಲ ನಮಗೆ. ಇಲ್ಲಿ ಸೂಟ್ ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಷ್ಟೊಂದು ಸೂಟ್ ಎಲ್ಲ ಕಲರ್ ಆಗಿ ಕಾಣ್ತಾ ಇದೆ. ಓಕೆ, ಅಲ್ಲಿ ನೋಡಿಕೊಂಡು ಈಗ ನಾವು ಹೊರಗಡೆ ಬಂದ್ವಿ. ಇಲ್ಲಿ ಮಲ್ಲೇಶ್ವರಮಲ್ಲೆಲ್ಲ ಓಡಾಡಿಕೊಂಡು ಏನಾದರೂ ಬೇಕಾಗಿರೋದೆಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ಲೇಟಾಗಿ ಹೋಗಿತ್ತು ಫ್ರೆಂಡ್ಸ್. ಆಗಲೇ ಟೈಮ್ ಬಂದು 8:30 ಆಗೋಗಿತ್ತು. ಹಾಗಾಗಿ ನಾವು ತುಮಕೂರು ಕಡೆ ಬೇರೆ ಬರಬೇಕಾಗಿದ್ದರಿಂದ ಜಾಸ್ತಿ ಏನು ನಾವು ಶಾಪಿಂಗ್ ಮಾಡಲಿಲ್ಲ. ನೆಕ್ಸ್ಟ್ ಈಗ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ತುಂಬ ಲೆಂತಿ ಆಗೋಗುತ್ತೆ ಅಂತ. ಫ್ರೆಂಡ್ಸ್, ನಮಗೆ ಬಜೆಟ್ ಫ್ರೆಂಡ್ಲಿ ನಮಗೆ ಏನಾದರೂ ಪರ್ಚೇಸಿಂಗ್ ಹೋಗಬೇಕು ಅಂದರೆ ಮಲ್ಲೇಶ್ವರಂಗೆ ಅಥವಾ ಚಿಕ್ಕಪೇಟೆಗೆ ಹೋದರೆ ನಮ್ಮ ಬಜೆಟ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ನಾವು ಶಾಪಿಂಗ್ ಮಾಡಿಕೊಂಡು ಬರ್ಬೋದು ಫ್ರೆಂಡ್ಸ್. ಯಾಕಂದರೆ ನಾವು ತುಂಬ ಕಡೆ ನೋಡ್ತಾ ಇರ್ತೀವಿ, ತುಂಬ ಕಾಸ್ಟ್ಲಿ ಆಗಿರುತ್ತೆ. ಹಾಗಾಗಿ ಓಕೆ ಫ್ರೆಂಡ್ಸ್, ಈಗ ನಾವು ಬೆಂಗಳೂರು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ತುಮಕೂರು ಕಡೆ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ಬೆಂಗಳೂರು ಚಿಕ್ಕಪೇಟೆಗೆ ಹೋಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಜೊತೆ ಕೂಡ ನಾನು ಏನೆಲ್ಲ ತೊಗೊಂಡು ಬಂದೆ ಅಂತ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಹಾಗಾಗಿ ನೋಡಿ, ಇದೆಲ್ಲ ಬ್ರೈಡಲ್ ಕಲೆಕ್ಷನ್ನು. ಇದು ಗಿಫ್ಟ್ ಮಾಡೋಕ್ಕೆ ಅಂತ ಸ್ವಲ್ಪ ತೊಗೊಂಡು ಬಂದಿದ್ದೀವಿ. ಜಾಸ್ತಿ ಏನು ಪರ್ಚೇಸಿಂಗ್ ಮಾಡಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಪರ್ಚೇಸಿಂಗ್ ಆಯಿತು. ಯಾಕಂದರೆ ಎಲ್ಲರೂ ಆಲ್ರೆಡಿ ನಾವು ತೊಗೊಂಡಿದ್ವಿ. ಹಾಗಾಗಿ ಲಾಸ್ಟಿಗೆ ಒಂದು ಸರಿ ಬ್ರೈಡಲ್ಗೆ ಅಂತ ಬೆಂಗಳೂರಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ. ಮುಂದಿನ ದಿನಗಳಲ್ಲಿ ನಾನೆಲ್ಲ ತಿಳಿಸ್ತೀನಿ ಯಾರ ಮದುವೆ ಏನಕ್ಕೆ ಇದೆಲ್ಲ ತೊಗೊಂಡು ಬಂದಿದ್ದೀವಿ ಅಂತ. ಓಕೆನಾ? ಬನ್ನಿ ಫ್ರೆಂಡ್ಸ್, ಈಗ ಬ್ರೈಡಲ್ ಕಲೆಕ್ಷನ್ ನೋಡೋಣ. ಫಸ್ಟು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ.
ಇದು ರಿಸೆಪ್ಷನ್ ಸ್ಯಾರಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಾವೇನು ತುಂಬ ಜಾಸ್ತಿ ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ತೊಗೊಂಡಿಲ್ಲ ಫ್ರೆಂಡ್ಸ್. ಹಾಗಾಗಿ ನೋಡಿ, ಇದು ಯಾವುದಿದು ಅಂದರೆ ಇದು ಮದುವೆ ಹುಡುಗಿಗೆ ಫ್ರೆಂಡ್ಸ್. ಕಲರು ಮತ್ತು ಕಾಂಬಿನೇಷನ್ ಚೆನ್ನಾಗಿದೆಯಾ ಅಂತ ತಿಳಿಸಿ ನನಗೆ, ಓಕೆನಾ. ಇದು ಏನು ಸೀರೆ ಅಂದರೆ ಕಂಚಿ ಪ್ಯೂರ್ ಸಿಲ್ಕ್ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಕಲರ್ ಎಲ್ಲ ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ನಿಮಗೂ ಇಷ್ಟ ಆಗ್ತಾ ಇದೆಯಾ, ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆ ಕಲರೆಲ್ಲ. ನೋಡಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಕಾಂಬಿನೇಷನ್ ಕೂಡ ಹಾಗೆ ತುಂಬ ಯುನಿಕ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ಪಲ್ಲು. ಇದು ಹಾಗೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ಇದಕ್ಕೆ ವರ್ಕ್ ಮಾಡಿಸಿ ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದು ಬ್ಲೌಸ್. ಇದು ಕಾಂಟ್ರಾಸ್ಟ್ ಬ್ಲೌಸ್. ಇದು ನನಗಂತೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಈಗ ಇದನ್ನು ವರ್ಕೆಲ್ಲ ಮಾಡಿಸಿ ರೆಡಿ ಮಾಡಿಸ್ಬೇಕು. ನೋಡಿ, ನನಗೆ ಫುಲ್ ಎಲ್ಲ ಬಿಚ್ಚಿಬಿಟ್ರೆ ನನಗೆ ಮಡ್ಚಕ್ಕೆ ಬರೋಲ್ಲ. ನೋಡಿ, ಇದು ಸೆರಗು. ನೋಡಿ, ಬಾರ್ಡರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇಷ್ಟ ಆಯ್ತಾ ಫ್ರೆಂಡ್ಸ್ ನಿಮಗೂ ಕೂಡ? ನೋಡಿ, ಫ್ರೆಂಡ್ಸ್, ಇದು ಪ್ರೈಸ್ ಎಲ್ಲ ಈಗ ರಿವೀಲ್ ಮಾಡಲ್ಲ. ಯಾಕಂದರೆ ಇದು ಸ್ವಲ್ಪ ಪ್ರೈಸ್ ಎಲ್ಲ ಸೀಕ್ರೆಟ್ ಆಗಿರಲಿ ಅಂತ ಅಷ್ಟೇ. ಈಗ ಬ್ರೈಡಲ್ದಾಯಿತು. ಇದು ರಿಸೆಪ್ಷನ್ ಸ್ಯಾರಿ. ನೆಕ್ಸ್ಟು ಅವ್ರಿಗೇನೆ ಕೊಡಬೇಕಲ್ವಾ, ಹಾಗಾಗಿ ಇದೊಂದು ಸ್ಯಾರಿ. ಇದು ಪ್ಯಾರೆಟ್ ಗ್ರೀನು ಕಲರ್ ಕಾಂಬಿನೇಷನ್. ಇದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ನೋಡ್ತಾ ಇದ್ದೀರಾ? ನೋಡಿ, ಇದು ಪಲ್ಲು. ಇದು ಹಾಗೆ ಇದು ಕೂಡ ಕಾಂಟ್ರಾಸ್ಟ್ ಬ್ಲೌಸೇ ಬರುತ್ತೆ. ನೋಡಿ, ಸೆಕೆಂಡ್ ಸ್ಯಾರಿ ಇದು. ನೋಡಿ, ಇದು ತುಂಬ ಗ್ರ್ಯಾಂಡ್ ಆಗಿದೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ. ಇದು ಈ ಥರ ಕಲರ್ ಇದೆ. ಬಾರ್ಡರ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಬಾರ್ಡ್ರು ಕೂಡ ಎಲ್ಲ ತುಂಬ ಚೆನ್ನಾಗಿದೆ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ. ನೋಡಿ, ಇಷ್ಟ ಆಯ್ತಾ? ನೆಕ್ಸ್ಟ್ ಇದು ನೋಡಿ, ಇದು ನೆಕ್ಸ್ಟು ಮುಹೂರ್ತದ ಸ್ಯಾರಿ. ಧಾರೆ ಮುಹೂರ್ತದ ತಂದಿರೋದು.
ಲೈಟ್ ಕ್ರೀಮು ಮತ್ತು ಬಾರ್ಡರು ರೆಡ್ಡು ಕಲರಲ್ಲಿದೆ. ಇದು ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸೇ ಬರುತ್ತೆ. ನೋಡಿ ತುಂಬ ರಿಚ್ ಆಗಿದೆ ಇದು ಧಾರೆ ಮುಹೂರ್ತದ ಸ್ಯಾರಿ ಕೂಡ. ಇದು ಪಲ್ಲು ಬರುತ್ತೆ, ಹಾಗೆ ಇದು ಬ್ಲೌಸ್ ಬರುತ್ತೆ. ಕಾಂಟ್ರಾಸ್ಟು ತುಂಬ ಚೆನ್ನಾಗಿದೆ ಮತ್ತು ಇದು ಹಾಕ್ಕೊಂಡಾಗಂತೂ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಫ್ರೆಂಡ್ಸ್, ಇದು ಬಿಚ್ಚಿಬಿಟ್ರೆ ನನಗೆ ಸ್ವಲ್ಪ ಮಡ್ಚೋಕ್ಕೆಲ್ಲ ಪ್ರಾಬ್ಲಮ್ಮು, ಹಾಗಾಗಿ ಜಾಸ್ತಿ ಏನು ಓಪನ್ ಮಾಡ್ತಾ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಪ್ರೈಸ್ ಎಲ್ಲ ಇವಾಗ ಏನು ರಿವೀಲ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಪ್ರೈಸ್ ಎಲ್ಲ ಸ್ವಲ್ಪ ಸೀಕ್ರೆಟ್ ಆಗಿರ್ಬೇಕಲ್ವಾ, ಹಾಗಾಗಿ. ನೋಡಿ, ಧಾರೆ ಮುಹೂರ್ತಕ್ಕೆ ಅಂತ ತೊಗೊಂಡು ಬಂದಿದ್ದೀವಿ. ಇಷ್ಟ ಆಯಿತಾ ನಿಮಗೂ? ಲೈಟ್ ಕ್ರೀಮು ಮತ್ತು ರೆಡ್ ಕಲರ್ ಬಾರ್ಡರ್ ಇದೆ. ಮತ್ತು ಇದು ಒಂದು ಫುಲ್ಲು ಎಲ್ಲ ಕಲರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಇಷ್ಟ ಆಯಿತು ನನಗೆ. ಎಲ್ಲ ಕಲರು ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಇದು ಅಷ್ಟೇ ಗೋಲ್ಡನ್ ಕಲರು, ಹಾಗೆ ಸ್ಕೈ ಬ್ಲೂ ಇದು ಪಲ್ಲು ಮತ್ತು ಕಾಂಟ್ರಾಸ್ಟ್ ಬ್ಲೌಸು. ನೋಡಿ, ಇದು ಪಲ್ಲು ಬರುತ್ತೆ, ಇದು ಪಲ್ಲು, ಇದು ಕಾಂಟ್ರಾಸ್ಟ್ ಬ್ಲೌಸು. ನೋಡಿ, ಸೂಪರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೋಡಿ, ಇದು ಬಾರ್ಡರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಬಾರ್ಡರ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಹೆಣ್ಮಕ್ಳಿಗಂತೂ ಎಷ್ಟು ಸ್ಯಾರಿ ಡ್ರೆಸ್ಸು ಇದ್ರೂ ಸಾಕಾಗಲ್ಲ. ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಎಲ್ಲ ಓಡಾಡ್ಕೊಂಡು ತೊಗೊಂಡು ಬರೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡುತ್ತಲ್ವ, ಯಾಕಂದರೆ ಅಲ್ಲಿ ಸೆಲೆಕ್ಷನ್ನೇ ತುಂಬ ಕಷ್ಟ ಆಗುತ್ತೆ. ಹುಡುಕಿ ತೊಗೊಂಡು ಬರಬೇಕಲ್ವ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನನಗೆಲ್ಲ ಸ್ಯಾರಿ ಇದು ಕಲರ್ ಕಾಂಬಿನೇಷನ್ನು ತುಂಬ ಇಷ್ಟ ಆಯಿತು. ನೆಕ್ಸ್ಟು ಇದು ಒಂದು ಲಾಸ್ಟ್ ಸೀರೆ. ಇದು ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಕಲರ್ಸ್ ಕೂಡ ನೋಡ್ತಾ ಇರ್ಬೋದು. ನನಗಂತೂ ಎಲ್ಲ ಸ್ಯಾರಿ ಕಲೆಕ್ಷನ್ನು ಹಾಗೆ ಕಲರ್ ಕಾಂಬಿನೇಷನ್ನು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೆಲ್ಲ ಏನು ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನೋಡಿ, ಈಗ ಗ್ರೀನ್ ಕಲರ್ ಪಲ್ಲು ಇದೆ, ಹಾಗೆ ಅದೇ ಥರ ಕಾಂಬಿನೇಷನ್ನು ಬ್ಲೌಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಓಕೆ, ಈಗ ನೆಕ್ಸ್ಟು ಗಿಫ್ಟ್ಗೆ ಅಂತ ತೊಗೊಂಡು ಬಂದಿದ್ವಲ್ಲ, ಆ ಸ್ಯಾರಿಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದು ಎಲ್ಲ ಗಿಫ್ಟ್ ಕೊಡೋಕ್ಕೆ ಅಂತ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಒಂದು 10 ಸ್ಯಾರಿ ಗಿಫ್ಟಿಗೆ ಅಂತ ತೊಗೊಂಡು ಬಂದಿದ್ವಿ. ಹಾಗೆ ಇನ್ನೂ ಒಂದು 20 ಸ್ಯಾರೀಸ್ ಬೇರೆ ಕಡೆಯಿಂದ ತೊಗೊಂಡು ಬಂದಿದ್ವಿ. ನೋಡಿ, ಇದು ಎಲ್ಲ ಗಿಫ್ಟಿಗೆ ಅಂತ. ನೋಡಿ ಫ್ರೆಂಡ್ಸ್, ಇದೆಲ್ಲ ಬ್ಲೌಸ್ ಪೀಸಸ್ಸು ಗಿಫ್ಟ್ ಕುಂಕುಮಕ್ಕೆ ಅಂತ ಕೊಡೋಕ್ಕೆ ಅಂತ. ಕಲರೆಲ್ಲ ಸೂಪರ್ ಆಗಿದೆ. ಹಾಗೆ ಇದು ನೋಡಿ, ಒಂದೊಂದೇ ತೋರಿಸ್ತೀನಿ, ನಿಮ್ಗೆ ಇಷ್ಟ ಆಯಿತಾ ಅಂತ ತಿಳಿಸಿ ನನಗೆ. ನೋಡಿ,
ಕಲರ್ಸ್ ಅಂತೂ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ನೋಡಿ ಇದು ಒಂದು ನಿಮಗೆ ಯಾವ ಕಲರ್ ಇಷ್ಟ ಆಯಿತು, ಹಾಗೆ ಯಾವ ಥರ ಡಿಸೈನ್ ಇಷ್ಟ ಆಯಿತು ಅಂತ ತಿಳಿಸಿ. ಒಂದೊಂದು ಕಲರು ತುಂಬ ಯುನೀಕಾಗಿ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಗಿಫ್ಟ್ ಕೊಡೋಕ್ಕೆ ಅಂತ ತೊಗೊಂಡು ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ನೋಡ್ಕೊಂಬಂದ್ರಲ್ಲ, ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ. ಹಾಗೆ ಕಲೆಕ್ಷನ್ ಕೂಡ ಚೆನ್ನಾಗಿದೆಯಾ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಾ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಚಿಕ್ಕಪೇಟೆ ಕಲೆಕ್ಷನ್ಸ್ ಅಂದರೆ ಸೂಪರ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.